ನಮಸ್ಕಾರ. ಒಂದು ಸಾಂಪ್ರದಾಯಿಕ ಪುಡಿ ಇಡೀ ಅಡಿಕೆ ತೋಟದ ಚಿತ್ರಣವನ್ನೇ ಬದಲಾಯಿಸಬಲ್ಲದು ಅಂದ್ರೆ ನಂಬ್ತೀರಾ? ಹೌದು, ನಾವು ಮಾತಾಡ್ತಿರೋದು ಬೇವಿನ ಪುಡಿಯ ಬಗ್ಗೆ. ಇದು ಹೇಗೆ ಸಾಧ್ಯ? ಬನ್ನಿ ಈ ಕುರಿತು ವಿವರವಾಗಿ ನೋಡೋಣ. ಯೋಚನೆ ಮಾಡಿ, ಒಂದೇ ಒಂದು ಪುಡಿ, ಒಂದು ಅಡಿಕೆ, ಇವೆರಡಕ್ಕೂ ಏನ್ ಸಂಬಂಧ? ಇವೆರಡೂ ಸೇರಿ ಒಂದು ಇಡೀ ತೋಟಕ್ಕೆ ಹೇಗೆ ಸಹಾಯ ಮಾಡಬಲ್ಲದು? ಈ ಪ್ರಶ್ನೆಗೆ ಉತ್ತರವನ್ನು ಈ ವಿಶ್ಲೇಷಣೆಯಲ್ಲಿ ಒಟ್ಟಿಗೆ ಹುಡುಕೋಣ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಎರಡು ಪ್ರಮುಖ ವಿಷಯಗಳ ಬಗ್ಗೆ. ಒಂದು, ನೈಸರ್ಗಿಕ ಶಕ್ತಿಯ ಆಗಾರವಾಗಿರೋ ಬೇವಿನ ಪುಡಿ. ಇನ್ನೊಂದು, ನಮ್ಮ ಸಂಸ್ಕೃತಿ ಮತ್ತು ಆರ್ಥಿಕತೆಯ ಅವಿಭಾಜ್ಯ ಅಂಗವಾಗಿರೋ ಅಡಿಕೆ. ಸರಿ, ಹಾಗಾದ್ರೆ ಮೊದಲು ಬೇವಿನ ಪುಡಿಯ ಕಥೆ ಏನು ಅಂತ ನೋಡೋಣ ಬನ್ನಿ. ಇದನ್ನ ಕೇವಲ ಒಂದು ಕೃಷಿ ಉತ್ಪನ್ನ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಇದೊಂದು ನಿಜವಾದ ಬಹುಪಯೋಗಿ ಅದ್ಭುತ. ಹಾಗಿದ್ರೆ ಈ ಬೇವಿನ ಪುಡಿ ಅಂದ್ರೆ ಏನು? ತುಂಬಾ ಸಿಂಪಲ್. ಇದು ಬೇವಿನ ಮರದಿಂದ ನಮಗೆ ಸಿಗೋ ಒಂದು ನೈಸರ್ಗಿಕ ಪೌಡರ್. ಆದ್ರೆ ಇದರ ಶಕ್ತಿ ಇರೋದೇ ಇದರ ಬಹುಮುಖತೆಯಲ್ಲಿ. ಇದನ್ನ ಕೃಷಿಯಲ್ಲೂ ಬೆಳೆಸ್ತಾರೆ, ಆರೋಗ್ಯಕ್ಕೂ ಬೆಳೆಸ್ತಾರೆ, ಮನೆಯಲ್ಲೂ ಬೆಳೆಸ್ತಾರೆ. ಮುಖ್ಯವಾಗಿ ಇದೊಂದು ಆರ್ಗಾನಿಕ್ ಗೊಬ್ಬರ ಮತ್ತೆ ನೈಸರ್ಗಿಕ ಕೀಟ ನಿಯಂತ್ರಕ ಕೂಡ. ಅಂದ್ರೆ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದರ ಉಪಯೋಗಗಳ ಬಗ್ಗೆ ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಕೃಷಿ ವಿಚಾರಕ್ಕೆ ಬಂದ್ರೆ ಇದು ಮಣ್ಣಿಗೆ ಒಂದ್ ರೀತಿ ಟಾನಿಕ್ ಇದ್ದಾಗೆ. ಜೈವಿಕ ಗೊಬ್ಬರವಾಗಿ ಕೆಲಸ ಮಾಡಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡುತ್ತೆ. ಆಮೇಲೆ ಮಣ್ಣಲ್ಲಿರೋ ಸಣ್ಣಪುಟ್ಟ ಹುಳುಗಳನ್ನ ನಿಯಂತ್ರಣದಲ್ಲಿಡುತ್ತೆ. ನಮ್ಮ ಅಡಿಕೆ ತೋಟಗಳಿಗಂತೂ ಇದು ವರದಾನ. ಯಾಕಂದ್ರೆ ಬೇರು ಕೊಳೆಯುವ ಸಮಸ್ಯೆಯನ್ನ ತಡೆಯುತ್ತೆ. ಅಷ್ಟೇ ಅಲ್ಲ, ನಮ್ಮ ಮನೆಗಳಲ್ಲಿ ಚರ್ಮದ ಸಮಸ್ಯೆಗಳಿಗೆ, ಕೀಟಗಳನ್ನ ಓಡ್ಸೋಕೆ, ಹೀಗೆ ಇದರ ಉಪಯೋಗಗಳು ಹಲವು. ಸರಿ, ಬೇವಿನ ಪುಡಿಯ ಬಗ್ಗೆ ಗೊತ್ತಾಯ್ತು. ಈಗ ನಮ್ಮ ಕಥೆಯ ಇನ್ನೊಂದು ಮುಖ್ಯ ಪಾತ್ರ ಅಡಿಕೆ. ಅಡಿಕೆ ಅಂದ್ರೆ ಬರೀ ಒಂದು ಬೆಳೆ ಅಲ್ಲ ಅಲ್ವಾ? ನಮ್ಮ ಸಂಸ್ಕೃತಿ, ನಮ್ಮ ಆರ್ಥಿಕತೆ ಎಲ್ಲದರಲ್ಲಿ ಅದು ಹಾಸುಹೊಕ್ಕಾಗಿದೆ. ಅಡಿಕೆಗೆ ಒಂದಲ್ಲ ಹಲವು ಮುಖಗಳಿವೆ ನೋಡಿ. ಸಾಂಪ್ರದಾಯಿಕವಾಗಿ ನೋಡಿದ್ರೆ ತಾಂಬೂಲದಲ್ಲಿ, ಪೂಜೆಗಳಲ್ಲಿ ಅಡಿಕೆ ಇಲ್ದೇ ಆಗೋದೇ ಇಲ್ಲ. ಇನ್ನು ಔಷಧೀಯ ಗುಣಗಳೂ ಇವೆ. ಮಿತವಾಗಿ ಬಳಸಿದ್ರೆ ಜೀರ್ಣಶಕ್ತಿಗೆ ಒಳ್ಳೆದು ಅಂತಾರೆ. ಇನ್ನು ವ್ಯಾಪಾರದ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ದೊಡ್ಡ ಉದ್ಯಮ. ರಫ್ತಿನಲ್ಲೂ ಇದರ ಪಾತ್ರ ದೊಡ್ಡದು. ಅಂದ್ರೆ ಸಂಸ್ಕೃತಿ, ಆರೋಗ್ಯ, ಆರ್ಥಿಕತೆ ಮೂರು ಕಡೆ ಇದರ ಪ್ರಾಮುಖ್ಯತೆಯಿದೆ. ಹಾಗಿದ್ರೆ ಈ ಬೇವಿನ ಪುಡಿ ಮತ್ತೆ ಈ ಅಡಿಕೆ ಇವೆರಡೂ ಒಂದಾದಾಗ ಆಗೋ ಮ್ಯಾಜಿಕ್ ಏನು? ಅಡಿಕೆ ತೋಟದಲ್ಲಿ ಬರೋ ಸಾಮಾನ್ಯ ಸಮಸ್ಯೆಗಳಿಗೆ ಈ ಬೇವಿನ ಪುಡಿ ಹೇಗೆ ಉತ್ತರ ಕೊಡುತ್ತೆ? ಬನ್ನಿ ನೋಡೋಣ. ನೋಡಿ, ಅಡಿಕೆ ಬೆಳೆಗಾರರ ಅತಿದೊಡ್ಡ ತಲೆನೋವಂದ್ರೆ ಬೇರು ಕೊಳೆಯೋ ರೋಗ. ಹೌದಲ್ವಾ? ಬೇವಿನ ಪುಡಿ ಬೇರುಗಳಲ್ಲಿ ಫಂಗಸ್ ಬೆಳೆಯೋದನ್ನೇ ತಡೆಯುತ್ತೆ. ಆಮೇಲೆ ಮಣ್ಣಲ್ಲಿ ಗಿಡಕ್ಕೆ ಹಾನಿ ಮಾಡೋ ಕೀಟಗಳಿರುತ್ತವಲ್ಲ, ಅದಕ್ಕೆ ಇದೊಂದು ನ್ಯಾಚುರಲ್ ಕೀಟನಾಶಕದ ಹಾಗೆ ಕೆಲಸ ಮಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣು ತನ್ನ ಶಕ್ತಿ ಕಳ್ಕೊಂಡಿದ್ರೆ ಅದಕ್ಕೆ ಮತ್ತೆ ಜೀವ ತುಂಬುತ್ತೆ, ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಓಕೆ, ಇದರ ಉಪಯೋಗಗಳೆಲ್ಲ ಗೊತ್ತಾಯ್ತು. ಆದ್ರೆ ಇದನ್ನ ಬಳಸೋದು ಹೇಗೆ? ತುಂಬಾ ಕಷ್ಟನಾ? ಖಂಡಿತ ಇಲ್ಲ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇದು ಪ್ರಮಾಣ. ಪ್ರತಿ ಗಿಡಕ್ಕೆ ಎಷ್ಟು ಬೇಕು? ಜಸ್ಟ್ 1-2 kg ಅಷ್ಟೇ. ಹಾಗಾದರೆ ಎಷ್ಟು ಸಾರಿ ಹಾಕಬೇಕು? ವರ್ಷಕ್ಕೆ 2 ಸಾರಿ ಅಷ್ಟೇ ಸಾಕು. ಇದನ್ನ ಬಳಸೋ ವಿಧಾನ ತುಂಬಾನೇ ಸಿಂಪಲ್. ಮೊದಲನೇ ಸ್ಟೆಪ್, ಪ್ರತಿ ಅಡಿಕೆ ಗಿಡದ ಬುಡದ ಸುತ್ತ ಮಣ್ಣಿಗೆ 1-2 kg ಬೇವಿನ ಪುಡಿಯನ್ನ ಹಾಕ್ಬೇಕು. ಎರಡನೇದು, ಈ ಪ್ರಾಸೆಸ್ ಅನ್ನ ವರ್ಷಕ್ಕೆ 2 ಬಾರಿ ರಿಪೀಟ್ ಮಾಡಬೇಕು. ಯಾವಾಗ ಅಂತ ಕೇಳಿದ್ರೆ ಮಳೆಗಾಲ ಶುರುವಾಗೋ ಸ್ವಲ್ಪ ಮುಂಚೆ ಒಂದ್ಸಾರಿ ಮತ್ತೆ ಮಳೆಗಾಲ ಮುಗಿದ ತಕ್ಷಣ ಇನ್ನೊಂದ್ಸಾರಿ. ಇದೇ ಬೆಸ್ಟ್ ಟೈಮ್. ಹಾಗಾದ್ರೆ ರಿಸಲ್ಟ್ ಏನು? ತುಂಬಾ ಸರಳ ಮತ್ತು ಶಕ್ತಿಯುತ. ಒಂದು ಕಡೆ ಕೀಟಗಳ ಕಂಟ್ರೋಲ್, ಇನ್ನೊಂದು ಕಡೆ ಮಣ್ಣಿನ ಫಲವತ್ತತೆ ಜಾಸ್ತಿ. ಅಂದ್ರೆ ಡಬಲ್ ಬೆನಿಫಿಟ್. ಒಟ್ಟಿನಲ್ಲಿ ತೋಟಕ್ಕೆ ಒಂದು ಹೊಸ ಶಕ್ತಿ ಸಿಕ್ಕ ಹಾಗೆ. ಹೋಗೋಕ್ ಮುಂಚೆ ಒಂದು ಯೋಚನೆ. ಈ ಬೇವಿನ ಪುಡಿಯ ತರ ನಮ್ಮ ಹಿರಿಯರು ಬಳಸ್ತಿಂಡ ಆಧುನಿಕ ಕೃಷಿಯನ್ನೇ ಬದಲಿಸಬಲ್ಲ ಇನ್ನೆಷ್ಟೋ ಸಾಂಪ್ರದಾಯಿಕ ವಿಧಾನಗಳು ನಮ್ಮಲ್ಲೇ ಇರಬಹುದಲ್ಲವೇ? ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ. ಈ ಎಲ್ಲಾ ಮಾಹಿತಿಯ ಆಧಾರ ರೈತ ಮಿತ್ರ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆ್ಯಂಡ್ ಮಿನರಲ್ಸ್. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಥವಾ ಈ ಉತ್ಪನ್ನದ ಬಗ್ಗೆ ತಿಳಿಬೇಕು ಅಂದ್ರೆ ಇಲ್ಲಿರೋ ವಿವರಗಳ ಮೂಲಕ ಅವರನ್ನ ಸಂಪರ್ಕಿಸಬಹುದು. ಈ ವಿಶ್ಲೇಷಣೆಯನ್ನ ಕೇಳಿದ್ದಕ್ಕೆ ಧನ್ಯವಾದಗಳು.